ಯಶೋಧ, ನಿಮಗಾದ್ರೆ ಈ ಮಗು ಕೈ ತಪ್ಪಿದ್ರು ಇನ್ನೊಂದ್ಸಲ ಬಾಡಿಗೆ ತಾಯಿನ ಗೊತ್ತು ಮಾಡಿಕೊಂಡು ಮಗು ಪಡ್ಕೋಬೋದು. ಆದರೆ ನನಗೆ ಹಾಗಾಗಲ್ಲ. ವಾಸು ಕಾರಣದಿಂದ ನನಗೆ ಮಕ್ಕಳಾಗಲ್ಲ ಯಶೋಧ. ಆದರೆ ಮಗುನ ಹೇಗೆ ವಾಪಸ್ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದನ್ನು ನೀವು ನಿಮ್ಮ ಅಣ್ಣನ ಮನೆಯಲ್ಲಿದ್ದಾಗಲೇ ಮಾಡ್ಬೋದಿತ್ತಲ್ಲ ದೇವಕಿ? ಸಾಧ್ಯ ಆಗ್ತಿರ್ಲಿಲ್ಲ ರಘು. ವಾಸುನು ಹಾಗೆ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ. ಎಲ್ಲದಕ್ಕೂ ಕಾಲ ಕೂಡ ಬರಬೇಕಲ್ವಾ? ಈಗ ನನ್ನ ನಿರ್ಧಾರನ ನಾನೇ ತಗೊಂಡಿದ್ದೀನಿ. ವಾಸು, ನನ್ನ ಮನೆಯವರು, ಸಂಸಾರ ಎಲ್ಲನೂ ಬಿಟ್ಟು ಬಂದಿದ್ದೀನಿ. ನಾನೀಗ ಇಲ್ಲಿರೋದು ಅವ್ರಿಗೆ ಗೊತ್ತಾದರೆ ಮತ್ತೆ ಹಳೆ ದಿನಗಳು ರಿಪೀಟ್ ಆಗುತ್ತೆ. ಮತ್ತದೇ ಜಗಳ, ಅದೇ ವಿವಾದ. ಆಗ ನಿಮ್ಮ ಮಗು ನಿಮಗೆ ಸಿಗೋದೇ ಇಲ್ಲ. ಪ್ಲೀಸ್ ಯಶೋಧ, ನನ್ನನ್ನು ಈ ಮನೆಯಲ್ಲಿ ಇರೋದಕ್ಕೆ ಬಿಡಿ. ಇಲ್ಲ ಅಂತ ಮಾತ್ರ ಹೇಳ್ಬಿಡಿ. ನೀವಿಲ್ಲ ಅಂದರೆ, ನನ್ನ ಮೇಲೆ ಅನುಮಾನ ಪಟ್ಟರೆ ನಾನು ಖಂಡಿತ ಸತ್ತು ಹೋಗ್ತೀನಿ. ನಾನು ಸತ್ತರೆ ನಿಮಗೆ ನ್ಯಾಯ ಸಿಗಲ್ಲ ಯಶೋಧ. ನನ್ನ ನಂಬಿ ಯಶೋಧ, ಪ್ಲೀಸ್. ನನ್ನಿಂದ ಈ ಮನೆಗೆ ನ್ಯಾಯ ಸಿಗಬೇಕು. ದೇವ್ಗಿ, ನೀವು ಯಾವ ಕೆಲಸನೂ ಮಾಡೋದಕ್ಕೆ ಹೋಗಬೇಡಿ. ನಾನೇ ಎಲ್ಲ ಕೆಲಸನೂ ಮಾಡ್ಕೊಳ್ತೀನಿ.
ಏನು ಅವಿನಾಶ್ ಬೆಳಗ್ಗೆ ಬೆಳಗ್ಗೆನೆ? ಪೊಲೀಸ್ನವ್ರಿಗೆ 24 ಗಂಟೆನೂ ಡ್ಯೂಟಿ ಇರೋದು, ಬೆಳಗ್ಗೆ ಸಾಯಂಕಾಲ ಅಂತೇಳಿ. ಅದು ಸರಿ, ಆದರೆ ನಮ್ಮ ಮನೆಯಲ್ಲಿ ನಿಮಗೇನು ಡ್ಯೂಟಿ? ರಘು, ನಿಮ್ಮನೆ ಸರ್ಚ್ ಮಾಡಬೇಕಾಗಿದೆ. ನಿಮ್ಮ ಫ್ರೆಂಡಾಗಿ ನಾನು ಇಲ್ಲಿ ಬಂದಿಲ್ಲ, ಇನ್ಸ್ಪೆಕ್ಟರ್ ಅವಿನಾಶ್ ಆಗಿ ಬಂದಿದ್ದೀನಿ. ನೀವಿಬ್ಬರು ಕೋಆಪ್ರೇಟ್ ಮಾಡಿದ್ರೆ ನನ್ನ ಕೆಲಸ ಮುಗಿಸ್ಕೊತೀನಿ. ನಿನ್ನ ಕೆಲಸಕ್ಕೆ ನಾನು ಅಡ್ಡಿ ಬರಲ್ಲ ಅವಿನಾಶ್, ಆದರೆ ಕಾರಣ ಕೇಳ್ಬೋದಾ? ಇದರಲ್ಲಿ ಕಾರಣ ಏನೂ ಹೇಳಲಿಲ್ಲ, ಬರೀ ಸರ್ಚ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಷ್ಟೇ. ಸಾಕಲ್ವಾ? ಬೈದವೇ ರಘು, ಆ ಲೋನ್ ಕಳ್ಳ ನಿಮ್ಮ ಹಣ ವಾಪಸ್ ಮಾಡಿದ್ನ? ಇಲ್ಲ, ಹಣನೂ ಬಂದಿಲ್ಲ, ಫೋನು ಮಾಡಿಲ್ಲ. ಯಶೋಧ, ಸ್ವಲ್ಪ ನಿಮ್ಮ ರೂಮ್ ತೋರಿಸ್ತೀರಾ? ಬೀರು, ಸೂಟ್ಕೇಸು ಎಲ್ಲ ತೆಗಿಬೇಕು. ರಘು, ನೀನಿಲ್ಲೇ ಇರು. ಈ ಹಣ ಎಲ್ಲಿಂದ ಬಂತು? ರಘು ಬಾಯಲ್ಲಿ ಈ ಹಣ ಎಲ್ಲಿಂದ ಬಂತು?
ಅದು ರೆಸಾರ್ಟ್ನ ಸ್ವಲ್ಪ ಜಾಗನ ಮಾರೋಣ ಅಂತಿದ್ದೀನಿ, ಅದಕ್ಕೆ ಕೊಟ್ಟಿರೋ ಅಡ್ವಾನ್ಸು. ರಘು, ಅಡ್ವಾನ್ಸ್ ಆಗಿ ಇಷ್ಟೊಂದು ಹಣ, 85 ಲಕ್ಷ ಇದೆ. ಯಾರೂ ಇಷ್ಟೊಂದು ಅಡ್ವಾನ್ಸ್ ಕೊಡಲ್ವಲ್ಲ? ಕೊಟ್ಟರು ನೀನು ಬ್ಯಾಂಕಿಗೆ ಜಮಾ ಮಾಡ್ಬೋದಾಗಿತ್ತು. ಮುಂದಿನ ವರ್ಷ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ಬೇಕಾದ್ರೆ ದಾಖಲೆ ಸಮೇತ ತೋರಿಸ್ಬೋದಾಗಿತ್ತು. ರಘು, ಇಷ್ಟೊಂದು ಹಣ ನಾನು ನಿನ್ನ ಮನೇಲಿ ಇಟ್ಕೊಂಡಿರೋದು ಸರಿಯಲ್ಲ. ಅದಕ್ಕೆ ನೀನು ಕೊಡ್ತಾ ಇರೋ ಕಾರಣ ಹೊಂದಾಣಿಕೆನೂ ಆಗ್ತಾಯಿಲ್ಲ, ಅನುಮಾನಾಸ್ಪದವಾಗಿದೆ. ಹಾಗಾಗಿ ಈ ಬೇನಾಮಿ ಹಣನ ನಾನು ಸೀಸ್ ಮಾಡ್ತಾಯಿದ್ದೀನಿ. ಒಂದು ಕೆಲಸ ಮಾಡಿ, ನೀವೇ ಆ ಹಣನ ಸಕಾರಣ ಕೊಟ್ಟು ಸರ್ಕಾರಕ್ಕೆ ಒಪ್ಪಿಸಿ. ಕಾರಣ ಸರಿಯಾಗಿದ್ದರೆ ಹಣ ನಿಮ್ಗೆ ವಾಪಸ್ ಸಿಗುತ್ತೆ, ಇಲ್ಲದೇ ಇದ್ದರೆ ಇಲ್ಲ ಅವಿನಾಶ್, ಈ ಹಣ ಕಳ್ಳನೇ ಕೊಟ್ಟಿದ್ದು. ನಾವು ಬ್ಯಾಂಕ್ ಹತ್ರ ಕಾಯ್ತಾ ಇರುವಾಗ ಅವನು ಇಲ್ಲಿ ಬಂದು ಹಣ ತಂದು ಹಾಕಿದ್ದಾನೆ. ಕಳ್ಳ ಯಾರು ಅಂತ ನಾವು ನೋಡಿಲ್ಲ, ಹಾಗಾಗಿ ಈ ಹಣನ ಅವನೇ ತಂದುಕೊಟ್ಟ ಅಂತ ಹೇಳಿದ್ರೆ ಪೊಲೀಸ್ನವ್ರು ನಂಬಲ್ಲ ಅಂತ ನಮ್ಗೆ ಗೊತ್ತಿತ್ತು. ಅದಕ್ಕೆ ಹಣನ ನಾವೇ ಇಟ್ಕೊಂಡ್ವಿ. ಹಾಗಾದರೆ ನಿಮಗೆ ಕಳ್ಳ ಯಾರು ಅಂತ ಗೊತ್ತಾಗಲಿಲ್ವಾ? ಇಲ್ಲ, ನನ್ನ ಕಾಯಿಲೆ ವಿಚಾರ ಕೇಳಿ ಅವನು ಹಣನ ವಾಪಸ್ ಕೊಟ್ಟಿದ್ದಾನೆ. ಅದಕ್ಕೆ ಅವನ ಬಗ್ಗೆ ನನಗೆ ಪ್ರೀತಿ ಬಂತು. 5 ಲಕ್ಷ ಬಡ್ಡಿನೂ ಸೇರಿಸಿ ಕೊಟ್ಟಿದ್ದಾನೆ. ಕೆಟ್ಟ ಕೆಲಸ ಮಾಡಿದ್ರು ಮಾನವೀಯತೆ ತೋರಿಸಿದ್ದಕ್ಕೆ ನಾನು ಅವನಿಗೆ ಥ್ಯಾಂಕ್ಸ್ ಹೇಳಬೇಕು. ನನಗೂ ಅವ್ನು ಫೋನ್ ಮಾಡಿದ್ದ. ಯಾರು ಅಂತ ಗೊತ್ತಾಯ್ತಾ? ಇಲ್ಲ, ಮೊಬೈಲ್ ಫೋನ್ನಲ್ಲಿ ಪ್ರೈವೇಟ್ ನಂಬರ್ ಅಂತ ಬರ್ತಾಯಿತ್ತು. ಟ್ರೇಸ್ ಮಾಡಿದಾಗ ಜಬಲ್ಪುರದಲ್ಲಿರೋ ಒಂದು ಸಿಖ್ ಇಂಡಸ್ಟ್ರೀಸ್ ವರ್ಕರ್ದು ಅಂತ ಗೊತ್ತಾಯಿತು. ಅವನು ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾರೋ ಮಾಡಿದ್ದಾರೆ, ಆದರೆ ಅವನು ಸಿಗಲ್ಲ. ಬರೀ ಅಸ್ಲಲ್ಲ, ಬಡ್ಡಿನೂ ಸೇರಿಸ್ಕೊಟ್ಟಿದ್ದೀನಿ ದೇವಕಿ. 80 ಲಕ್ಷಕ್ಕೆ 85 ಲಕ್ಷನೂ ಕೊಟ್ಟಿದ್ದೀನಿ. ಅವನ ಹಣ ನಮಗೆ ಯಾಕೆ ಹೇಳು? ನನಗೆ ಬೇಕಾಗಿದ್ದು ಅವನ ಹಣ ಅಲ್ಲ, ಅವನಿಗೆ ಬುದ್ಧಿ ಕಲಿಸ್ಬೇಕಾಗಿತ್ತು, ಸೇಡ್ ತೀರಿಸ್ಕೋಬೇಕಾಗಿತ್ತು. ಈಗೇನು ಮಾಡ್ತೀಯ ರಘು? ಅವಿನಾಶ್, ಇದು ಈಗ ಬೇನಾಮಿ ಹಣ ಆಗಿರ್ಬೋದು, ಆದರೆ 8 ವರ್ಷ ಬೆವರು ಸುರಿಸಿ ದುಡಿದ ಹಣ. ಆ ಮನೇನ ಕಟ್ಸುವಾಗ ನಾನು ಯಶೋದ 100 ಕನಸುಗಳನ್ನ ಕಟ್ಟಿದ್ವಿ. ಆದರೆ ಮನೆ ಮೇಲೆ 80 ಲಕ್ಷ ಲೋನ್ ಇದೆ ಅಂದಾಗ ನಮ್ಮ ಕನಸುಗಳೆಲ್ಲ ನುಚ್ಚು ನೂರಾದು. ನನಗೆ ಎದೆ ಹೊಡೆದೋಯ್ತು. ಈಗ ಹಣ ಸಿಕ್ಕಿದೆ, ನಮ್ಮ ಕನಸಿನ ಮನೆ ಸಿಕ್ತು ಅಂತ ಸಂತೋಷ ಪಟ್ಟಿದ್ವಿ. ಆದರೆ ಆಗಲೇ ಈ ಹಣನ ಡಿಪಾರ್ಟ್ಮೆಂಟ್ಗೆ ಒಪ್ಪಿಸ್ಬೇಕಾಗಿತ್ತು. ಯಾಕೆಂದರೆ ಕೇಸ್ ರಿಜಿಸ್ಟರ್ ಆಗಿತ್ತಲ್ವ. ಅವಿನಾಶ್, ನಮಗೀಗ ನೀವೇ ಸಹಾಯ ಮಾಡಬೇಕು. ಯಾಕೆಂದರೆ ಇನ್ನು ಮುಂದೆ ರಘು ಕೈಲಿ ಇಷ್ಟೊಂದು ಹಣ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾರ್ಟ್ ಪೇಷಂಟ್. ಪ್ರತಿ ಕ್ಷಣನೂ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು.
ಸರಿ, ಈ ಹಣ ನಿಮ್ಮ ಹತ್ರನೇ ಉಳಿಬೇಕು ಅಂತಂದರೆ ಒಂದು ಕಂಡೀಷನ್. ಮಗು ವಿಚಾರದಲ್ಲಿ ನೀವು ದೇವಕಿ ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೊಳ್ಬೇಕು. ನಾವು ಈಗಾಗಲೇ ಆ ಬಗ್ಗೆ ಯೋಚನೆ ಮಾಡಿದ್ದೀವಿ. ಲಾಯರ್ ಕಡೆಯಿಂದನೂ ಕೇಸ್ ವಾಪಸ್ ತಗೊಳ್ಬೇಕು, ಸ್ಟೇಷನಲ್ಲಿ ಕೊಟ್ಟಿರೋ ಕಂಪ್ಲೇಂಟ್ನೂ ವಾಪಸ್ ತಗೋಬೇಕು. ಆಯಿತು, ಇವತ್ತೇ ಆ ಕೆಲಸ ಆಗುತ್ತೆ ಅವಿನಾಶ್. ನಾನು ದೇವಕಿ ಪರ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ಯಶೋಧ. ಮಗು ವಿಚಾರದಲ್ಲಿ ನೀವು ಅವತ್ತೇ ದೇವಕಿನ ಒಪ್ಪಿಸಿದ್ದಿದ್ದರೆ ಮಗು ನಿಮ್ದಾಗ್ತಾ ಇತ್ತು. ಆದರೆ ನೀವು ದೇವಕಿ ಮೇಲೆ ಒತ್ತಡ ಹೇರ್ತಾ ಬಂದ್ರಿ. ಮಗು ನಿಮ್ಮದೇ ಇರ್ಬೋದು, ಆದರೆ ಹೆತ್ತೋಳು ದೇವಕಿ ಅಲ್ವಾ? ಕರುಳಿನ ಸಂಕಟ ಏನು ಅಂತ ಗೊತ್ತಾಗೋದು ಬರೀ ಹೆತ್ತೋಳಿಗೆ ಮಾತ್ರ. ಈ ಕೇಸ್ನ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ರಘು. ದೇವಕಿ ಬಗ್ಗೆ ನಾನು ತುಂಬ ಕಠೋರವಾಗೇ ಇದ್ದೆ. ದೇವಕಿ ಕೂಡ ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ದಾಳೆ. ನನಗೇನು ಬೇಸರ ಇಲ್ಲ, ಯಾಕೆಂದರೆ ಅದು ಅವಳು ಮಾತಲ್ಲ, ಅವಳ ಕರುಳಿನ ಸಂಕಟದ ಮಾತು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇನ್ನೂ ಕೆಟ್ಟದಾಗಿ ನಡ್ಕೋತಾ ಇದ್ರು. ಆದರೂ ಮಗುನ ನಿಮಗೆ ಕೊಡಿಸೋ ವಿಚಾರದಲ್ಲಿ ನಾನು ಸಹಾಯ ಮಾಡ್ತೀನಿ. ದೇವಕಿನ ಒಪ್ಪಿಸ್ತೀನಿ, ಆ ನಂಬಿಕೆ ನನಗಿದೆ. ಆದರೆ ದೇವಕಿ ಮೇಲೆ ಒತ್ತಡ ಹೇರೋ ಪ್ರಯತ್ನ ನೀವು ಮಾಡಬಾರ್ದು. ನೀವು ಖುಷಿಯಾಗಿ ಬದುಕಿ, ಅವಳನ್ನು ನೆಮ್ಮದಿಯಾಗಿರಕ್ಕೆ ಬಿಡಿ. ದೇವಕಿಗೆ ತೊಂದರೆ ಆಗೋದನ್ನು ನಾನು ಇಷ್ಟಪಡೋದಿಲ್ಲ, ನೀವು ಇಷ್ಟಪಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೆ ತಾಯ್ತನಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ನಾನಿನ್ನು ಬರ್ತೀನಿ. ಅಲ್ಲ ವಿದ್ಯಾ, ಆ ವಾಸು ಇಷ್ಟೆಲ್ಲ ದರಿದ್ರ ಕೆಲಸ ಮಾಡಬೇಕಾದ್ರೆ ನೀವೆಲ್ಲ ವಿಚಾರಿಸ್ಬೇಕಾಗಿತ್ತು. ನಾವು ವಿಚಾರಿಸಿದ್ವಿ ಅಪ್ಪಯ್ಯ, ಪದ್ಮನು ಕರೆದು ಹೇಳಿದ್ದಾಯ್ತು. ಆದರೆ ಅವನು ಮೊಂಡು ಬಿದ್ದು ಹೋಗಿದ್ದಾನೆ, ಯಾರ ಮಾತು ಕೇಳಲ್ಲ. ದೇವಕಿಗೆ ಹೇಳ್ತೀವಿ ಅಂತ ನಾವು ಹೆದರ್ಸಿದ್ ನಿಜ, ಆದರೆ ಹೇಳಲಿಲ್ಲ. ಅವನು ತನ್ನ ನಡತೆನ ತಿದ್ದುಕೊಳ್ಳಿ ಅಂತ ಹಾಗೆ ಮಾಡಿದ್ವಿ. ಅದೇ ನೀವು ಮಾಡಿದ ತಪ್ಪು. ಹೆದರಿಸೋ ಬದಲು ನೇರವಾಗಿ ದೇವಕಿ ಎದುರು ಹೇಳಿದ್ರೆ ನೀವೆಲ್ಲ ಮನೇಲಿ ಇರ್ತಿದ್ರಿ. ಕಡೆ ಪಕ್ಷ ದೇವಕಿನಾದರೂ ಸುರಕ್ಷಿತವಾಗಿರ್ತಿದ್ವಿ. ಯಾರಿಗೆ ಗೊತ್ತು ಮಾವ ಹೀಗೆಲ್ಲ ಆಗುತ್ತೆ ಅಂತ? ಅವಿನಾಶ್ಗೆ ವಿಷಯ ಗೊತ್ತಾದ ತಕ್ಷಣ ಅವರು SP ನರೇಶ್ಗೆ ಫೋನ್ ಮಾಡಿ ತಿಳಿಸಿದ್ದಾರೆ. ಅವರು ಯಲ್ಲಾಪುರದಲ್ಲೆಲ್ಲ ಹುಡುಕಿದ್ದಾರೆ. ವಾಸು ದೇವಕಿ ಎಲ್ಲೆಲ್ಲಿ ಹೋಗಿದ್ರು ಅಲ್ಲೆಲ್ಲ ಹುಡುಕಿದ್ದಾರೆ, ಸಿಕ್ಕಿಲ್ಲ. ದೇವಕಿ ಬಿಟ್ಟು ಹೋದ ವಸ್ತುಗಳೇನಾದರೂ ಸಿಕ್ತಂತ?
ಇಲ್ಲ ಅಪ್ಪಯ್ಯ, ಏನೇನು ಸಿಗಲಿಲ್ವಂತೆ. ಈಗ ಅಲ್ಲಿ ಭಾರಿ ಮಳೆ ಬೇರೆ, ಅಕಸ್ಮಾತ್ ಏನಾದರೂ ಇದ್ದರೂ ನೀರಲ್ಲಿ ಕೊಚ್ಕೊಂಡು ಹೋಗಿರುತ್ತೆ. ವಿದ್ಯಾ, ನನಗೆ ಯಾಕೋ ತುಂಬ ಡೌಟ್ ಬರ್ತಾ ಇದೆ. ಇದು ದೇವಕಿ ವಾಸು ಇಬ್ಬರು ಸೇರಿ ಮಾಡಿರೋ ಪ್ಲ್ಯಾನ್ ಯಾಕಾಗಿರ್ಬಾರ್ದು? ಅವಿನಾಶ್ ಕೂಡ ಇದೇ ರೀತಿ ಸಂಶಯ ಪಟ್ರು ಮಾವ. ಪೊಲೀಸ್ ತಲೆಗಳಲ್ವಾ, ನೀವು ಹೇಳಿದ ರೀತಿಲಿ ಯೋಚನೆ ಮಾಡಿದ್ವಿ ಅಪ್ಪಯ್ಯ, ಆದರೆ ಹಾಗಾಗಿರ್ಲಿಕ್ಕಿಲ್ಲ. ಇಲ್ಲ ವಿದ್ಯಾ, ಅವರಿಬ್ಬರು ಮಗುನ ಕರ್ಕೊಂಡು ಹೋಗಿದ್ದು ಹಳೆ ಬೀಡಲ್ಲಿ ಬಿಟ್ಟಿದ್ದು ನಂತರ ವಾಸು ಒಬ್ಬನೇ ಬಂದಿದ್ದು, ಅವನು ಒಬ್ಬನೇ ಹೋಗಿ ಮಗುನ ವಾಪಸ್ ಕರ್ಕೊಂಡ್ಬಂದಿದ್ದು. ಈಗ ಅವರಿಬ್ಬರು ಅಪರಿಚಿತ ಸ್ಥಳದಲ್ಲಿ ಇದ್ದಾರಂದ್ರೆ ಇದು ಪ್ಲಾನ್ ಅಲ್ಲದೆ ಇನ್ನೇನು? ವಾಹ್ ದೊಡ್ಡಪ್ಪ, ಎಕ್ಸಲೆಂಟ್. ಅವ್ರು ಪ್ಲ್ಯಾನ್ ಮಾಡಿದ್ರೋ ಇಲ್ವೋ, ನೀವಾದ್ರೆ ಹೇಳ್ಕೊಡ್ಬೇಕು ತಾನೆ. ಕತ್ತೆ ಸ್ವಲ್ಪ ಸುಮ್ಮನಿರ್ತೀಯ ಈಗ? ಅಲ್ಲಣ್ಣ, ದೇವ್ಕಿ ಅಕ್ಕ ಹೋಗೋದಕ್ಕಿಂತ ಮುಂಚೆ ಮನ್ಮಥನ್ಗೆ ನಮ್ಮ ಪರವಾಗೆ ಸಾಕ್ಷಿ ಹೇಳೋಕೆ ಹೇಳು, ಅದಕ್ಕೆ ನೀನೇ ಒಪ್ಸು ಅಂತೆಲ್ಲ ಹೇಳ್ಬಿಟ್ಟು ಹೋಗಿದ್ದಾಳೆ. ನೀವು ಹೇಳೋ ರೀತಿನಲ್ಲಿ ಅವಳೇನಾದರೂ ಪ್ಲ್ಯಾನ್ ಮಾಡಿದಿದ್ರೆ ಅವಳಿಗೆ ಯಾಕೆ ಈ ಚಿಂತೆ? ಒಟ್ಟಿಗೆ ಇರ್ಬೋದೇನೋ, ಆದರೆ ಪ್ಲ್ಯಾನ್ ಅಂತೂ ಮಾಡಿರ್ಲಿಕ್ಕಿಲ್ಲ. ಅವ್ರು ಬೇರೆ ಇದ್ರೂ ಮಗು ಸೇಫಾಗಿರ್ಬೇಕಲ್ಲ, ಅದಕ್ಕೆ ನಿಂಗೆ ಹೇಳಿದ. ವಿದ್ಯಾ, ಹಾಗೇನಾದರೂ ಇದ್ದರೆ ಇರಲಿ ಬಿಡು, ಅವರನ್ನು ಅವ್ರ ಪಾಡಿಗೆ ಬಿಟ್ಬಿಡೋಣ. ಈ ವಿಷಯದಲ್ಲಂತೂ ನಂಗೆ ತುಂಬ ಗೊಂದಲ ಇದೆ ಮಾವ. ಯಾರಿಗೆ ಗೊತ್ತು, ವಾಸು ಹೇಳಿರೋದೇ ನಿಜ ಇರ್ಬೋದು. ದೇವಕಿಗೆ ವಾಸು ಎಲ್ಲ ವಿಷಯ ಹೇಳಿ ಅವಳೆಲ್ಲೋ ಹೊರಟೋಗಿರ್ಬೋದು. ರಘು, ನನಗೆ ಯಾಕೋ ಈ ದೇವ್ಗೆ ದೇವಕಿ ಎಲ್ಲಿದ್ದಾಳೆ? ಬಾತ್ರೂಮಲ್ಲಿದ್ದಾಳೆ. ಅವಳಿಲ್ಲಿರೋದಕ್ಕೆ ಎಷ್ಟು ಮಟ್ಟಿಗೆ ಸರಿ ಹೇಳು? ನಾನು ಇದ್ರ ಬಗ್ಗೆ 1000 ಸಲ ಯೋಚನೆ ಮಾಡಿದ್ದೀನಿ. ಅಲ್ಲ ಯಶು, ದೇವಕಿ ಇಲ್ಲಿದ್ರೆ ಏನು ಕಷ್ಟ? ಯಾಕೋ ಭಯ ರಘು. ಅವಳಿದ್ದಲ್ಲೇ ಸಮಸ್ಯೆ. ಎಷ್ಟು ಸಾರಿ ಅನುಭವಿಸಿದ್ದೀವಿ ಹೇಳು. ಬಾಡಿಗೆ ತಾಯಿಯಾಗಿದ್ದಾಗ ಸೆರಗಲ್ಲಿ ಕೆಂಡ ಕಟ್ಕೊಂಡು ಹಾಗೆ ಉರಿ ಅನುಭವಿಸಿದ್ದೀವಿ. ಸ್ವಲ್ಪ ದಿನ ಇಲ್ಲೇ ಇರಲಿ ಬಿಡು ಯಶು. ತುಂಬ ಟೆನ್ಷನ್ಲಿರೋ ಹಾಗೆ ಕಾಣ್ತಿದ್ದಾಳೆ. ನಿನ್ನನ್ನು ಕಂಡ್ರೆ ಬುಸುಗುಡ್ತಾ ಇದ್ದವಳು ಈಗ ಹಲ್ಲು ಕಿತ್ತ ಹಾವಿನ ಹಾಗೆ ನಿನ್ನ ಆಸರ ಕೇಳ್ಕೊಂಡು ಬಂದಿದ್ದಾಳೆ. ತುಂಬ ನೊಂದಿರಬೇಕು. ಅವಳು ಏನೇ ನೊಂದಿರ್ಬೋದು ರಘು, ಆದರೆ ಮತ್ತೆ ಅವಳ ದೆಸೆಯಿಂದ ನಾವು ನೋವು ತಿನ್ನೋ ಪರಿಸ್ಥಿತಿ ಬರಬಾರ್ದು. ಆ ವಿದ್ಯಾಧರ್ ಮನೆಯವ್ರ ವರ್ತನೆನೇ ಸರಿ ಇಲ್ಲ. ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಅದರಲ್ಲೂ ಆ ವಿದ್ಯಾಧರ್ ಬಾಯಲ್ಲಿ ಉದ್ರೋದು ಬರೀ ಸಂಸ್ಕೃತನೇ. ಅಲ್ಲ ಯಶು, ಈ ಸರಿ ನಮ್ಮ ಋಣ ತೀರಿಸೋಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾಳಲ್ಲ, ಒಂದು ಸಲ ಅವಕಾಶ ಕೊಡಿ ಅಂತ ಬೇಡ್ಕೋತಿದ್ದಾಳೆ. ಕೆಲಸದವಳಾಗಿರ್ತೀನಿ ಅಂತ ಹೇಳ್ತಿದ್ದಾಳೆ. ಅದೇ ನನಗೆ ಅನುಮಾನ ಹುಟ್ಟಿಸ್ತಾ ಇರೋದು. ಅವಳು ಯಾಕೆ ನಮ್ಮ ಮನೆಯಲ್ಲಿ ಕೆಲಸದವಳಾಗಿರ್ಬೇಕು? ಬೇಡ ಅಂತಾನೆ ಇದ್ದ ಕೆಲಸದವಳನ್ನ ಬಿಡಿಸಿದ್ದೀವಿ. ನಮ್ಮ ಋಣ ಅವಳೇನು ತೀರಿಸೋದಿದೆ? ಅವಳು ನಮಗೆ ಮಗುನ ಕೊಡಬೇಕು ನಿಜ, ಆದರೆ ಅದನ್ನು ಈ ಮನೇಲಿ ಇದ್ಕೊಂಡೇ ಮಾಡಬೇಕಾ? ಅಲ್ಲಿದ್ಕೊಂಡು ಮಾಡ್ಬೋದಲ್ವಾ? ಅದು ಅಲ್ಲದೆ ಈ ಕೆಲಸನ ಅವಳು ಯಾವತ್ತೋ ಮಾಡಬೇಕಾಗಿತ್ತು, ಮಾಡಲಿಲ್ಲ. ರಘು, ನನಗಿದ್ರಲ್ಲಿ ಏನೋ ಇದೆ ಅನ್ನಿಸ್ತಾ ಇದೆ. ಸ್ವಲ್ಪ ದಿನ ನೋಡೋಣ ಯಶು. ಹೇಗೂ ಮಗುನ ಕೊಡಿಸ್ತೀನಿ ಅಂತಿದ್ದಾಳಲ್ಲ, ಆ ಕೆಲಸನಾದ್ರೂ ಆಗಲಿ, ಆಮೇಲೆ ಬೇಡ ಅಂದರೆ ಆಯಿತು. ಸಾಯೋ ತನಕ ಕೆಲಸ ಮಾಡ್ಕೊಂಡಿರ್ತೀನಿ ಅಂತಿದ್ದಾಳಲ್ಲ, ಅದು ಅಲ್ಲದೆ ವಿದ್ಯಾಧರ್ ಮನೆಯವ್ರಿಗೆ ಹೇಳಬಾರ್ದು ಅಂತಿದ್ದಾಳೆ. ಒಂದಲ್ಲ ಒಂದು ದಿವಸ ಗೊತ್ತಾಗೇ ಆಗತ್ತೆ. ಗೊತ್ತಾದಾಗ ಮತ್ತೆ ನಾವು ಮೋಸಗಾರು ಅನ್ನಿಸ್ಕೊಳ್ತೀವಿ. ಸರಿ, ಈಗ ಏನು ಮಾಡೋಣ ಹೇಳೋ? ವಿದ್ಯಾಧರ್ ಮನೆಯವ್ರಿಗೆ ಹೇಳ್ಬಿಡೋಣ. ಆ ರೀತಿ ಹೇಳಿದ್ರೆ ಜೀವ ಕಳ್ಕೊತೀನಿ ಅಂತಿದ್ದಾಳೆ. ಅಕಸ್ಮಾತ್ ನಿಜವಾಗಿ ಜೀವ ಕಳ್ಕೊಂಡ್ಬಿಟ್ರೆ? ಹೌದು,
ಹಾಗೇನಾದರೂ ಆದರೆ ಖಂಡಿತ ಜೀವ ಕಳ್ಕೊತೀನಿ. ಅದು ಮಾತ್ರ ನಿಜ. ಮಾವ, ರಘು ಮನೆಗೆ ಹೋಗಿದ್ದೆ. ಕೇಸ್ ವಾಪಸ್ ತಗೋ ಅಂತ ಹೇಳಿದ್ದೆ. ಒಪ್ಕೊಂಡ? ಒಪ್ಕೊಂಡ, ಒಂದು ಕಂಡೀಷನ್ ಮೇಲೆ. ಇದರಲ್ಲಿ ಕಂಡೀಷನ್ ಏನು ಬಂತು ಅವಿನಾಶ್? ದೇವಕಿನೂ ಇಲ್ಲ, ಮಗುನೂ ಇಲ್ಲ. ಮಗುನ ಹೇಗಾದರೂ ಮಾಡಿ ಕೊಡಿಸ್ತೀನಿ ಅಂತ ನಾನು ಒಪ್ಕೊಂಡಿದ್ದೀನಿ. ಅದು ಹೇಗಾಗುತ್ತೆ ಅವಿನಾಶ್? ನಾಳೆ ನೀವು ಸಿಕ್ಕಾಕೋತೀರಾ. ಮಗು ಸಿಕ್ಕಿದ್ರೆ ತಾನೇ ಒಪ್ಸೋದು. ನಿಜ ವಿದ್ಯಾಧರ್, ಮೊದಲು ವಾಸು ಎಲ್ಲಿದ್ದಾನೆ ಅಂತ ಕಂಡುಹಿಡಿಬೇಕು, ಆಮೇಲೆ ಮಗು ಒಪ್ಪಿಸ್ಬೇಕು. ಆದರೂ ರಘು ಒಪ್ಕೊಂಡ್ರ? ಹೌದು, ಒಪ್ಕೊಳ್ಬೇಕಾಯ್ತು. ಅವನಿಗೆ ಬೇರೆ ದಾರಿ ಇರಲಿಲ್ಲ. ಹೌದು ವಿದ್ಯಾಧರ್, ನನ್ನ ಸರ್ವಿಸ್ನಲ್ಲೇ ಫಸ್ಟ್ ಟೈಮ್ ನಾನು ಕಾಂಪ್ರಮೈಸ್ ಆಗಬೇಕಾಯ್ತು. ನಾರಾಯಣ ಅವ್ರಿಗೆ ಇದರಿಂದ ಬೇಸರ ಆಗ್ಬೋದು. ಇಲ್ಲ ಅವಿನಾಶ್, ನನಗೆ ನಿಮ್ಮ ಮೇಲೆ ಒಂದು ನಂಬಿಕೆ ಇದೆ. ಆತ್ಮಸಾಕ್ಷಿನ ಒತ್ತೆ ಇಟ್ಟು ನೀವು ರಾಜಿ ಮಾಡ್ಕೊಳ್ಳೋರಲ್ಲ. ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ರಘು ಯಾವುದೋ ಕೇಸ್ನಲ್ಲಿದ್ದ, ಅದರಲ್ಲಿ ಸಿಗಾಕೊಳ್ಳೋದು ಅವ್ನಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಾನು ಅದನ್ನು ಬಳಸ್ಕೊಳ್ಬೇಕಾಯ್ತು. ನಾಳೆನೇ ಕಂಪ್ಲೇಂಟ್ ವಾಪಸ್ ತಗೋತೀನಿ ಅಂತ ಹೇಳಿದ್ದಾನೆ. ಆದರೆ ಮಗು ಹೇಗೆ ಹುಡುಕಿಸ್ತೀರಿ? ಆ ಜವಾಬ್ದಾರಿ ನನಗೆ ಬಿಡಿ ವಿದ್ಯಾಧರ್, ನಾನು ಹುಡುಕ್ತೀನಿ. ಆದರೆ ಮಗುನ ರಘು ಯಶೋದಾಗ ಕೊಡಿಸೋ ವಿಚಾರದಲ್ಲಿ ಮನೆಯವರೆಲ್ಲರೂ ನಂಗೆ ಸಪೋರ್ಟ್ ಕೊಡಬೇಕು. ವಾಸು ದೊಡ್ಡ ತಪ್ಪು ಮಾಡಿದ ನಿಜ, ಆದರೆ ಅವ್ನು ಪೂರ್ತಿ ಹಣ ಕೊಟ್ಟಿದ್ದಾನೆ, ಅಸ್ಲಿಗಿಂತ ಜಾಸ್ತಿ ಕೊಟ್ಟಿದ್ದಾನೆ. ಇವತ್ತಲ್ಲ ನಾಳೆ ದೇವಕ್ಕೆ ಬಂದೇ ಬರ್ತಾಳೆ ಅವಿನಾಶ್. ಮಗು ಕೊಡಿಸೋ ವಿಚಾರದಲ್ಲಿ ನಾವೆಲ್ಲರೂ ಸೇರಿ ಅವಳನ್ನು ಒಪ್ಪಿಸ್ತೀವಿ. ಆದರೆ ದೇವಕಿನ ಹುಡುಕಿಸೋ ಜವಾಬ್ದಾರಿನೂ ನಿಮ್ಮದೇ. ಅದರ ವ್ಯವಸ್ಥೆ ಈಗಾಗಲೇ ಆಗಿದೆ. ಎಲ್ಲ ಕಡೆ ಮೆಸೇಜು ಮತ್ತು ಫೋಟೋ ಕಳಿಸಿದ್ದೀವಿ. ಡಿಪಾರ್ಟ್ಮೆಂಟ್ ಕಡೆಯಿಂದ ಹುಡುಕಿಸೋ ಕೆಲಸ ಆಲ್ರೆಡಿ ಶುರುವಾಗಿದೆ. ಅವಿನಾಶ್, ನಮ್ಮ ದೇವಕಿ ಬದುಕಿರ್ತಾಳಲ್ವ? ಇಂಥ ವಿಷಯದಲ್ಲಿ ದೇವಕಿ ತುಂಬ ಸೂಕ್ಷ್ಮ. ಅವಳು ಎಷ್ಟು ಸೂಕ್ಷ್ಮ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಲೋನ್ ವಿಷಯ ಕೇಳಿದ್ಮೇಲೆ ದೇವಕಿ ಅದನ್ನು ಸಹಿಸ್ಕೊಂಡಿರ್ತಾಳೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇಲ್ಲ. ಎಂಥ ಅವಮಾನ ಅಲ್ವಾ ನೀವಿಯೋದು? ಯಾರ್ದೋ ಮನೆ, ಫೋರ್ಜರಿ ದಾಖಲೆ, 80 ಲಕ್ಷ ರೂಪಾಯಿ. ಬಾ, ಎದೆ ನಡ್ಗತ್ತೆ. ಅಂಥದ್ರಲ್ಲಿ ತನ್ನ ಗಂಡನೇ ಇಂಥ ಅಪರಾಧ ಮಾಡಿದ್ದಾನೆ ಅಂದರೆ ಯಾವ ಹೆಂಡತಿ ತಾನೇ ಸಹಿಸ್ತಾಳೆ ಹೇಳು? ಇಲ್ಲ ಅದ್ಗೆ, ಅಂಥದ್ದೇನು ಆಗಿರೋದಿಲ್ಲ. ನಂಗೆ ದೇವಕಿ ಅಕ್ಕನ ಬಗ್ಗೆ ಚೆನ್ನಾಗಿ ಗೊತ್ತು. ಏನು ಗೊತ್ತು ನಿಂಗೆ? ನೀವೀಗ ಆಪರೇಷನ್ ಆದಾಗ ಸುನೀತಾಯಿಂದ 1 ಲಕ್ಷ ರೂಪಾಯಿ ಇಸ್ಕೊಂಡು ಬಂದು ದೇವಕಿ. ನಿಮ್ಮಣ್ಣ ಅದನ್ನು ವಾಪಸ್ ಕೊಡಬೇಕಾಗಿತ್ತು, ಅವರೆಲ್ಲಿ ಕೊಟ್ಟರು? ಆಮೇಲೆ ಈ ದೇವಕಿ ತನ್ನ ಹತ್ರ ಇದ್ದ ಸರ ಬಳೆ ಎಲ್ಲ ಮಾರಿ ಸುನೀತಾಗೆ ವಾಪಸ್ ಕೊಟ್ಲು. ಅಂಥದ್ದು ಅವಳ ಮನಸ್ಥಿತಿ. ಅಲ್ಲ ಅದ್ಗೆ, ವಾಸು ಲೋನ್ ವಿಚಾರ ಹೇಳಿದ್ದಾನೆ ಅಂದಮೇಲೆ ಅದನ್ನು ವಾಪಸ್ ಕೊಟ್ಟಿರೋ ವಿಚಾರನೂ ಅವಳಿಗೆ ಹೇಳಿರ್ತಾನೆ. ಅವಳಿಗೆ ಸಮಾಧಾನ ಆಗಿರುತ್ತೆ. ನಿವಿ, ಇದು ಲೋನ್ ವಿಷಯ ಅಲ್ಲ, ಫೋರ್ಜರಿ ಲೋನು. ಅಕಸ್ಮಾತ್ ವಾಸು ಏನಾದರೂ ಸಿಕ್ಕಾಕೊಂಡಿದ್ರೆ ಎಷ್ಟು ವರ್ಷ ಜೈಲಲ್ಲಿ ಕೊಳಿಬೇಕಿತ್ತು ಗೊತ್ತಾ ನಿಮಗೆ? ಇದೇನು ಸಣ್ಣ ಅವಮಾನನ? ಅವಿನಾಶ್ನ ಕೇಳು, ಗೊತ್ತಾಗುತ್ತೆ. ಅದಕ್ಕೆ ದೇವಕಿ ಅಕ್ಕಂಗೆ ಎಷ್ಟೇ ಅವಮಾನ ಆಗಲಿ, ಎಷ್ಟೇ ಆಘಾತ ಆಗಲಿ
ಸಾಯೋಷ್ಟು ಮಾತ್ರ ಧೈರ್ಯ ಇಲ್ಲ. ಸಾಯೋದು ಅಂದ್ರೆ ಏನು ಅಷ್ಟೊಂದು ಸುಲಭ ಅನ್ಕೊಂಬಿಟ್ಟಿದ್ದೀರಾ? ಅದಕ್ಕೂ ಗಟ್ಸ್ಬೇಕು. ಹಾಗೇನಾದರೂ ಈ ಮನೆಯಲ್ಲಿ ಗಟ್ಸಿದೆ ಅಂದರೆ ಅದು ಬರೀ ಗ್ರೇಟ್ ಸುಮತಿಗೆ ಮಾತ್ರ. ಮುಚ್ಚೆ ಬಾಯಿಗೆ ಬಂದಾಗೆಲ್ಲ ಏನೇನೋ ಮಾತಾಡಬೇಡ. ಅಲ್ಲ ಕಣೆ, ನಾನು ಸಾಯ್ತೀನಿ ಅಂತೆಲ್ಲ ಹೇಳ್ತಾ ಇರೋದು ಅದು ಬೇರೆ ಪ್ರಶ್ನೆ. ದೇವ್ಕಿ ಅಕ್ಕಂಗೆ ಸಾಯೋ ಅಷ್ಟು ಧೈರ್ಯ ಇಲ್ಲ, ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ. ಹೌದದ್ಗೆ ಎಲ್ಲೋ ಒಂದು ಕಡೆ ಇರ್ತಾಳೆ. ನಮಗೆಲ್ಲ ಮುಖ ತೋರಿಸೋದಕ್ಕೆ ಅವಳಿಗೆ ನಾಚಿಕೆ ಅವಮಾನ ಆಗಿರುತ್ತೆ. ಇದೇ ವಿಚಾರಕ್ಕೆ ತಾನೆ ಅವಳು ನನ್ನ ಜೊತೆ ಜಗಳ ಆಡಿದ್ದು, ಅವಿನಾಶ್ನ ಫ್ಯಾಮಿಲಿ ಭಯೋತ್ಪಾದಕ ಅಂತ ಕರೆದಿದ್ದು. ಇದೆಲ್ಲ ಸೇರಿಕೊಂಡು ಒಂದು ರೀತಿ ಮುಖಭಂಗ ಆಗಿರುತ್ತೆ. ಹೌದು, ಪಾಪ ದೇವಕಿ ವಾಸುನ ಅದೆಷ್ಟು ಸಮರ್ಥನೆ ಮಾಡ್ಕೊಂಡ್ರು. ಕೋತಿ ತಾನು ಕೆಡೋದಲ್ಲದೆ ಇಡೀ ವನನೇ ಕೆಡಿಸ್ತು. ಅದಕ್ಕೆ ಅವಳು ಬಂದಿಲ್ಲ, ಸ್ವಲ್ಪ ದಿನ ಬಂದೇ ಬರ್ತಾಳೆ. ವಾಸುನ ಮಗುನ ಬಿಟ್ಟಿರೋದಕ್ಕೆ ಅವಳಿಂದ ಖಂಡಿತ ಸಾಧ್ಯ ಇಲ್ಲ. ಅಪ್ಪ ದೇವ್ರೆ, ದಯವಿಟ್ಟು ದೇವಕಿ ಹಾಗೆ ವಾಪಸ್ ಬಂದ್ಬಿಡ್ಲಪ್ಪ. ರಘು, ದೇವ್ಗೆ ಇಲ್ಲಿರೋ ವಿಚಾರ ಗೊತ್ತಾಗಬಾರ್ದು ಸರಿ, ಆದರೆ ಮಗು ವಿಚಾರ ನಮಗೆ ಗೊತ್ತಾಗೋದು ಹೇಗೆ? ನಮ್ಮನ್ನಂತೂ ಯಾರೂ ಕಾಂಟ್ಯಾಕ್ಟ್ ಮಾಡಲ್ಲ. ಅದನ್ನು ನೀನೇ ಹೇಳು ಯಶು. ದೇವ್ಕಿ, ನೀವು ಈ ಕೆಲಸ ಮಾಡೋದು ಬೇಕಿಲ್ಲ. ದಿನ ನಾನೇ ಮಾಡ್ಕೊಳ್ತಿದ್ದೆ, ನೀವು ಬಿಡಿ. ಯಾಕೆ ಯಶೋದ? ನಾನು ಮಾಡಿದ್ರೆ ಏನು ತಪ್ಪು? ನಾನು ಬಂದಿರೋದೇ ಇದೇ ಕೆಲಸಕ್ಕಲ್ವಾ? ಈಗೇನೋ ನೀವು ಮಾಡ್ತೀರಿ, ನಾನು ಸೋಮಾರಿಯಾಗಿ ಕೂತಿರ್ತೀನಿ. ಆಮೇಲೆ ನೀವು ಹೋದ್ಮೇಲೆ ನನಗೆ ಮೈ ಬಗ್ಗಲ್ಲ. ನಾನು ಹೋಗ್ತೀನಿ ಅಂತ ಯಾರು ಹೇಳಿದ್ರು ಯಶೋದ? ನಾನು ಬಂದಿರೋದು ಸಾಯೋ ತನಕ ನಿಮ್ಮ ಮನೆ ಕೆಲಸ ಮಾಡಿಕೊಂಡು ನಿಮ್ಮ ಋಣ ತೀರಿಸೋದಕ್ಕೆ. ಏನೇ ಆದರೂ ನೀವು ಕೆಲಸ ಮಾಡೋದು ನನಗಿಷ್ಟ ಇಲ್ಲ ದೇವ್ಕಿ. ಸುಮ್ಮನೆ ಕೂರೋ ಹಾಗಿದ್ರೆ ಇಲ್ಲಿ ಯಾಕೆ ಬರ್ತಿದ್ದೆ ಯಶೋದ? ನಾನು ಕೆಲಸದ ಉದ್ದೇಶ ಇಟ್ಕೊಂಡೇ ಇಲ್ಲಿಗೆ ಬಂದಿರೋದು. ದೇವಕಿ, ಒಂದು ನಿಮಿಷ ನಿಲ್ಲಿಸಿ. ಯಶು ನಿಮ್ಮ ಹತ್ರ ಏನೋ ಮಾತಾಡಬೇಕಂತೆ. ಹೇಳಿ ಯಶೋದ. ಮೊದಲು ಇದನ್ನು ಬಿಡಿ, ಬನ್ನಿ ಅಲ್ಲಿ ಕೂತ್ಕೊಳ್ಳಿ, ಬನ್ನಿ. ದೇವ್ಕಿ, ನೀವು ನಿಮ್ಮ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರೋದು ಸರಿಯಲ್ಲ. ವಾಸು ಫೋನ್ ಮಾಡಿದ್ರೆ ಬೇರೆ ಯಾರೂ ಮಾಡದೇ ಇರಲಿ ಅಂತಲೇ ಫೋನ್ ಆಫ್ ಮಾಡಿರೋದು. ಅಲ್ಲ ದೇವ್ಕಿ, ಇವತ್ತಲ್ಲ ನಾಳೆ ನೀವು ಮಗುನ ನೋಡಲೇಬೇಕಲ್ವಾ? ವಾಸುನ ಕಾಂಟ್ಯಾಕ್ಟ್ ಮಾಡದೇ ಇದ್ರೆ ಹೇಗೆ ನೋಡ್ತೀರಾ? ಮಗು ಬಗ್ಗೆ ತಿಳ್ಕೊಳಕ್ಕಾದ್ರೂ ಏನಾದರೂ ಮಾಡಬೇಕಲ್ಲ. ನೀವು ಈ ಮನೇಲಿದ್ದೀರಂತ ಯಾರಿಗೂ ಗೊತ್ತಿಲ್ಲ. ವಾಸು ಆಗಲಿ ನಿಮ್ಮ ಮನೆಯವರಾಗಲಿ ಯಾರು ನಿಮಗೆ ಫೋನು ಮಾಡಲ್ಲ, ಇಲ್ಲಿಗೆ ಬರೋದೂ ಇಲ್ಲ. ಮಗು ವಿಚಾರ ತಿಳಿಯೋದಾದ್ರೂ ಹೇಗೆ? ನೀವು ಫೋನ್ ರಿಸೀವ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಆನ್ ಮಾಡಿ. ಆನ್ ಮಾಡಿದ್ರೆ ನಾನು ಬದುಕಿದ್ದೀನಿ ಅಂತ ಗೊತ್ತಾಗುತ್ತೆ. ಅದು ಗೊತ್ತಾಗಬಾರ್ದು. ಹಾಗಾದರೆ ನಮಗೆ ನಮ್ಮ ಮಗುನ ಕೊಡಬೇಕು ಅನ್ನೋ ನಿಮ್ಮ ಆಸೆ ಈಡೇರೋದೇ ಇಲ್ಲ. ಕಡೆ ಪಕ್ಷ ನೀವು ಬೇರೆಯವ್ರ ಹತ್ರ ಮಾತಾಡದಿದ್ರೂ ಪರವಾಗಿಲ್ಲ, ಮೆಸೇಜ್ ಆದರೂ ಬರಲಿ. ನಿಮ್ಮ ಬಗ್ಗೆ ಬೇರೆಯವ್ರಿಗೆ ಗೊತ್ತಾಗೋದು ಬೇಡ ಬಿಡಿ, ಆದರೆ ಹೊರಗಿನ ವಿಚಾರ ನಿಮಗೆ ಗೊತ್ತಾಗಬೇಕಲ್ವಾ? ನನಗೆ ಆಸಕ್ತಿ ಇಲ್ಲ ಯಶೋದ. ಹಾಗಾದರೆ ಮಗು ವಿಚಾರ ಗೊತ್ತಾಗೋದೂ ಇಲ್ಲ, ನೀವು ನಮಗೆ ಮಗುನ ಕೊಡೋದೂ ಇಲ್ಲ. ಯಾಕೆ ಸುಮ್ಮನೆ ಆಸೆ ಹುಟ್ಟಿಸ್ತೀರಾ? ದೇವಕಿ, ಪ್ಲೀಸ್ ಮೊಬೈಲ್ ಆನ್ ಮಾಡಿ.
ಆನ್ ಮಾಡಿದ್ದೀನಿ. ರಘು, ಇವತ್ತು ನಿಮ್ಮ ಲ್ಯಾಪ್ಟಾಪ್ ಸ್ವಲ್ಪ ಯೂಸ್ ಮಾಡ್ಬೋದಾ? ಪರವಾಗಿಲ್ಲ, ಯೂಸ್ ಮಾಡಿ. ಆಮೇಲೆ ಕೊಡಿ.